ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ ನಮ್ಮ ಅಕ್ಕ ಮನೆದು. ನಾನು ಬರೋ ದಿನ ಈ ಪ್ಲೇಸ್ಗೆ ನಾವು ವಿಸಿಟ್ ಮಾಡಿದ್ವಿ. ಅದು ಯಾವ ಪ್ಲೇಸ್ ಅಂತ ನಾನು ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ. ಹೋಗುವಾಗ ತುಂಬ ಆ ಪ್ಲೇಸಲ್ಲಿ ತುಂಬ ಹೆವಿ ಬಿಸಿಲಿರುತ್ತೆ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಇದು ಗಾಗಲ್ಸ್ ಹಾಕ್ಕೊಂಡಿದ್ವಿ, ಗ್ಲಾಸ್ ಎಲ್ಲ. ಹೇಗೆ ಕೂತಿದ್ದಾರೆ ನೋಡಿ, ಅವ್ರು ಏನೋ ಕಣ್ಣು ಸರ್ಜರಿ ಮಾಡಿಸ್ಕೊಂಡು ಗ್ಲಾಸ್ ಹಾಕ್ಕೊಂತಾರಲ್ಲ ಹಂಗೆ ಕೂತಿದ್ರು ಇಬ್ರು. ವೈನಿದೆ ಅಂತೂ ಅಲ್ಲೇ ನಿದ್ದೆ ಬಂದ್ಬಿಟ್ಟಿತ್ತು ಅವಳಿಗೆ. ಪಾಪು ತೂಕುಡ್ಸ್ ಬಿದ್ದೋಗ್ತಾ ಇದ್ಲು. ನನಗೆ ಆ್ಯಕ್ಚುಲಿ ವಿಡಿಯೋನಲ್ಲಿ ಗೊತ್ತಾಯಿತು ಅವಳಿಗೆ ತೂಕುಡ್ಸ್ ಬಿದ್ದೋಗ್ತಿದ್ದಾಳೆ ಅಂತ. ಆಮೇಲೆ ತೊಡೆ ಮೇಲೆ ಮಲಗಿಸ್ಕೊಂಡೆ. ಇಬ್ಬರು ಒಂಥರ ಮುದ್ದಾಗಿ ಕಾಣಿಸ್ತಾ ಇದ್ರು ಗ್ಲಾಸ್ನ ಹಾಕ್ಕೊಂಡು. ನಾವು ಹೋಗಿದ್ದಂಥ ಪ್ಲೇಸ್ ಬಂದು ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ. ಇದು ಬಂದು ಕನಕಪುರ ರೋಡ್, ತಾತ್ಕುಣಿ ಹತ್ರ ಬರುತ್ತೆ. ಅಕ್ಕ ಮನೆಯಿಂದ ಅಲ್ಲಿಗೆ 10 ಮಿನಿಟ್ಸ್ ಅಷ್ಟೇ ಗಾಡಿನಲ್ಲಿ. ಸೊ ಇವ್ರದ್ದು ಮೇಜರ್ ಪ್ರಾಬ್ಲಮ್ ಏನಂದರೆ, ಇಷ್ಟು ಬಿಸಿಲಿದೆಯಲ್ಲ ಈ ಟೈಮಲ್ಲಂತೂ ಓಡಾಡೋಕ್ಕೆ ಆಗೋದೇ ಇಲ್ಲ. ಮೇಲೆಲ್ಲ ಟಾರ್ಪಲ್ಸ್ ಹಾಕಿದ್ದಾರೆ, ಆದ್ರೂ ಅದ್ರ ಹೀಟ್ ಇರುತ್ತಲ್ವ, ಹೀಟೆಲ್ಲ ಹೊಡೆದಾಗ ಫುಲ್ ಹಿಂಸೆ ಅನಿಸುತ್ತೆ. ಅದು ಇಂಥ ಚಿಕ್ಕ ಮಕ್ಳುಗಳಿಗೆಲ್ಲ, ನನ್ನ ವೈನಿಧಿ ಅಂತ ಏಜ್ ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಅವಳು ಆಲ್ರೆಡಿ ಸುಸ್ತಾಗಿ ನಿದ್ದೆ ಬಂದ್ಬಿಡ್ತು ವೈನಿಧಿಗೆ, ಹಾಗಾಯಿತು. ಸೊ ನಾನಿಲ್ಲಿ ಹಾಕಿದ್ದೀನಿ ನಿಮಗೆ ಎಂಟ್ರಿ ಫೀಸ್ ಏನಿದೆ, ಮತ್ತು ಅಲ್ಲಿ ಯಾವ್ಯಾವ ಗೇಮ್ಸ್ ಇದೆ, ಮತ್ತು ಕಾಂಬೋ ಆಫರ್ ಕೂಡ ಇದೆ. ಯಾವ ಗೇಮ್ಸಿಗೆ ಎಷ್ಟು ರುಪೀಸ್ ಇದೆ ಎಲ್ಲನೂ ಕೂಡ ಅವರು ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗ್ ನಾವು ಎಂಟರ್ ಆದ ಕೂಡಲೇ ಈ ರಿಸೆಪ್ಷನ್ ಪ್ಲೇಸ್ ಸಿಗುತ್ತೆ. ಆ ಸೈಡ್ ಹಿಂದೆ ವಿಸ್ಮಯನ್ ಹಿಂದೆ ಒಂದು ಪಾಪು ಕೂತಿದೆ ನೋಡಿ, ಅದು ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ. ಹಾಗೆ ಒಂದು ಕ್ಲಿಪ್ ಹಾಕಿದ್ದೀನಿ, ಅಷ್ಟು ಮುದ್ದಾಗಿದ್ದು. ಅವರೇ ಒಂದು ನಾಯಿ ಕೂಡ ಸಾಕಿದ್ದಾರೆ, ಲ್ಯಾಬ್ರಡಾರ್ ಬ್ರೀಡ್. ಸೊ ಅದನ್ನು ನೋಡಿದ ತಕ್ಷಣ ಮಕ್ಕಳೆಲ್ಲ ಆಟ ಆಡಬೇಕು ಅಂದರು. ಸೊ ಹಾಗಾಗಿ ಗೇಟ್ ಓಪನ್ ಮಾಡಿಸ್ಕೊಂಡ್ವಿ. 1 ಅವರ್ ವೆಯ್ಟ್ ಮಾಡಿದ್ವಿ. ನಾವು ಹೋಗಿದ್ದು ಬೇಗನೆ ಹೋಗ್ಬಿಟ್ಟಿದ್ವಿ. ಅವರ್ಲಿ ಒಂದು ಶೋ ಇದೆ. ಹೇಗೆ ಆಟ ಆಡ್ತಾರೆ ಮಕ್ಕಳು ಆ ಡಾಗ್ ಜೊತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ವೈನಿಧಿ ಅಂತೂ ಹೋಗಿ ಮುಟ್ಟಕ್ಕೆ ಹೋಗೋಳು, ಹಿಂದೆ ಓಡ್ ಬರೋಳು, ಹಾಗೆ ಮಾಡಿದ್ಲು. ಬಾಯ್. ನಿಂತ್ಕೋ, ಆಯ್ತು ನಿಂತ್ಕೋ, ಏನು ಮಾಡಲ್ಲ, ನಿಂತ್ಕೊಳ್ಳೋ. ಅದೇ ಮುಟ್ಟಕ್ಕೆ ಪರದಾಡ್ತದೆ, ಮುಟ್ಟಂಗೆ ಹೋಯ್ತಾಳೆ, ಓಡ್ ಬರ್ತಾಳೆ ವೈನಿಧಿ. ಅದೊಂದು ಆಟ ಅದು ನಿಂದ ಆಟ ಆಡ್ತದ ನೋಡು. ಏನಿಲ್ಲ. Birds only, and then have a seat over here. The rest of the animals will come and interact with you. ಅಣ್ಣ ಅದು ಯಾವಾಗ ನಿಮ್ಮ ಅಣ್ಣ ಆಯ್ತು? ವೈನಿಧಿ ಕ್ಯಾಟ್ ಕೊಂಡ್ಲ, ಇದು ಹೆಂಗಿದೆ ನೋಡು ಕ್ಯಾಟ್. ಮಾತಾಡ್ಸಿಲಿ, ಹಾಯ್ ಮಾಡು. ಹಾಯ್ ಕ್ಯಾಟ್. ವೈಟ್ ಕ್ಯಾಟ್, ಡುಮ್ಮು ಕ್ಯಾಟ್. ಅದು ಕ್ಯಾಟು. ಎರಡು ಕ್ಯಾಟು. ಅದು ಬರ್ಡ್. ಬಾ ಮುಂದೋಗೋಣ, ಬಾ ಬಾ ಚಿನ್ನ, ಬೇಗ. ಬಾಯ್ ಕ್ಯಾಟ್. Okay guys, we are done with the birds. Just take a look at the birds. The other animals you'll get to meet. Okay, whoever is done, please take a seat. If you are done with the birds, please take the best seat possible so that you can interact with the animals. ये सुलेमान की कैटेगरी के ಅಲ್ಲಿ ಬರಲ್ಲ, ಅದು ಹೊರಗಡೆ ಬರಲ್ಲ. ಬಾ ಬಾ ಚಿನ್ನ. ವೈನಿಧಿ ಅಲ್ಲಿ ಮುಂದೆ ಇದೆ, ತೋರಿಸ್ತೀನಿ ಬಾ. Only for the birds. Have a seat. They'll come and come. Okay.
ಅದು ಬೆಳಿಗ್ಗೆ ರಾತ್ರಿ ಮಾತ್ರ ಆಟ ಆಡೋದು ಪೇಂಚರ್ಸ್. Lift it. Let's not. You are sleeping, na? That much exercise right after sleep will fall sick. ಟಚ್ ಮಾಡು ಮಗ್ಲ. ಅಯ್ಯೋ ಪುಟ ಮೆಮೊರಿ ಫುಲ್ ಆಯ್ತು. ನಾನು ಮಾಡ್ತಾ ಇದ್ದೀನಿ. Thank you. Which produce it will do like how it will sound? How it will sound? Like like that. Now why it is not sounding? Because he does not need to shout. Nutrition they require, right? Grass is healthy for them. While carrots and sweet vegetables like carrots, like beetroot, ಸ್ಕ್ರಾಚ್ ಆಗುತ್ತೆ ಮಗ್ಲ. radish or something else, they are like a treat for them. What are chocolates? Okay, you can do it. But the faster. Why? I will take it Because later. they are You can- comfortable. Thank you. When they are not comfortable, their ears will go like this. If they are happy, their ears are up. Yes. Because you are Because of you. getting good. Next hamster. ಏನು ಮಾಡಲ್ಲಮ್ಮ. ಅಲ್ಲಿ ಮುಟ್ಟಪ್ಪ, ಏನೋ ಮಾಡಲ್ಲ. ಅಲ್ಲಿ ಮುಟ್ಟು. ನೋಡಿಲ್ಲಿ ಅಣ್ಣ ಮನೆ ಇದೆ ಅಲ್ಲ ಇದು. Another really cool thing about guinea pigs, these guys are born teenagers. So other rodents, if you might have seen them, when they are born, they'll be pink in color, no fur on their body, no teeth, eyes closed, right? But when these guys are born, they have complete fur on their body, all sets of teeth present, eyes open, and within 15 to 30 minutes of Making their birth, sound, huh? they start running around and eat what their parents are eating. No, why have the porcupine is also like this only? No, porcupine is much bigger than them. Porcupine is as big as a small dog or a cat. And they have spikes only at the back, not all over. Right? ಅಲ್ಲಿ ಬಂತು ಅಲ್ಲಿ ಬಂತು ಕುದುರೆ ಬಂತು. ಓಡ್ಬಾ ಈ ಕಡೆ ಬಾ, ಬಂತು ಅಲ್ಲಿ. No, this is a fully grown ಇಲ್ಲ ಅವ್ರ ಕೈಲಿ ಸಾವು ಕೈಲಿ ಮುಟ್ಸೋ. ಒಂದ್ ಸೆಕೆಂಡ್ ಇರ್ತೀರಾ ಕನ್ನಡದಲ್ಲಿ ರಾಜಹಂಸ. ಓಕೆ, ರಾಜಹಂಸ ವೈಟ್ ಕಲರ್ ಆಗಿರುತ್ತೆ. ದೇ ಆರ್ ಇನ್ ವೈಟ್ ಇನ್ ಕಲರ್ ರಾಜಹಂಸ. ಇದು ಕೃಷ್ಣ ಹಂಸ. ಓಕೆ, ಬ್ಲಾಕ್ ಸ್ಪ್ಯಾನ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಕೃಷ್ಣ ಹಂಸ. ಓಕೆ, ಹಾರ್ಟ್ ವಾಲ್ ಪೇಪರ್ ನೋಡಿರ್ತೀರಾ? ಕೆಂಪದಕ್ಕೆ ನಿಮ್ಮ ಹೆಸರೇನು? ದೀಕ್ಷಿ ಹಂಸ. ಓಕೆ, ಹಾರ್ಟ್ ವಾಲ್ ಪೇಪರ್ ನೋಡಿರ್ತೀರಾ? ಇವರೇ ಮಾಡೋದು ಹಾರ್ಟ್ ವಾಲ್ ಪೇಪರ್. ಮತ್ತೆ ಲೈಫ್ ಟೈಮ್ ಸಿಂಗಲ್ ಪಾರ್ಟ್ನರ್. ಓಕೆ, ಲೈಫ್ ಲಾಂಗ್ ಸಿಂಗಲ್ ಪೇರ್. ಅಷ್ಟೊಂದಿಲ್ಲ ಸರ್, 60% ಇದೆ. 60 ಇದೆ. ಇವ್ರು ಡಿವೋರ್ಸ್ ರೇಟ್ ಎಷ್ಟು ಗೊತ್ತಾ? 100%. 0 ನೋ 6%. ಓಕೆ, ರೇರ್ ಕೇಸ್ ಅಲ್ಲಿ ಮೇಲ್ಸ್ ಪೇರ್ ಚೇಂಜ್ ಆಗುತ್ತೆ. ಜನರೇಷನ್ಸ್ ಬ್ರೀಡಿಂಗ್ ಆಗ್ತಾ ಮನೇಲಿ ಸಾಕಿರ್ತೀವಿ ಇಷ್ಟು ಜಾಗದಲ್ಲಿ, ಅಲ್ಲೇ ಇರುತ್ತೆ ಮರಿ, ಅಲ್ಲೇ ಹುಟ್ಟುತ್ತೆ, ಹಾರದದು ಗೊತ್ತೇ ಇರಲ್ಲ. ಓಕೆ, ಜನರೇಷನ್ಸ್ ಬ್ರೀಡಿಂಗ್ ಆಗ್ತಾ ಹಾರದೆ ಮರ್ತೋಗಿದೆ. ಓಕೆ, ಅದಕ್ಕೆ ಇವಾಗ ಅದು ಹಾರ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಇಲ್ಲೇನಿದೆ ಒಳಗಡೆ? ಗೂಸ್ ಬಂಪ್ಸ್.
ಗೀಸ್ ಗೋ ಸಿಂಗುಲರ್ ಪ್ಲೂರಲ್. Goose ಅಂತಿಲ್ಲ. ಓಕೆ, ಸೌಂಡ್ ಮಾಡ್ತಾ ಇದಾರಲ್ಲ, ಲಾಂಗ್ ನೆಕ್ ಇದೆ ನೋಡಿ ಅವ್ರಿಗೆ, ಉದ್ದ ಇದೆಯಾ, ರೌಂಡ್ ಬಂಪ್ ಇದೆಯಾ, ತಲೆ ಮೇಲೆ ರೌಂಡ್ ಬಂಪ್, ಲಾಂಗ್ ನೆಕ್ ಇರೋದು ಮೇಲ್. ಓಕೆ, ಶಾರ್ಟ್ ಅಲ್ಲಿ ಇದೆ ನೋಡಿ, ಕತ್ತು ಚಿಕ್ಕದು, ತಲೆ ಮೇಲೆ ಅಷ್ಟು ಬಂಪ್ ಇಲ್ಲ, ಚಿಕ್ಕದಾಗಿದೆ, ಅದು ಫೀಮೇಲ್. ಓಕೆನಾ? ಗೂಸ್ ಆಡ್ತಾರ, ಕ್ಯಾನ್ ದೇ ಫ್ಲೈ? ಎಸ್. ಹಿಮಾಲಯನ್ ರೇಂಜಸ್ ಅಲ್ಲಿ ಜಾಸ್ತಿ ಹೈಟ್ ಅಲ್ಲಿ ಆಡೋದು ಅವರೇ. ಓಕೆ, ಮತ್ತೆ ಆ ಬಂಪ್ ಇದೆ ಅಲ್ವಾ ತಲೆ ಮೇಲೆ, ಬಾಡಿ ಟೆಂಪರೇಚರ್ ನ ಹೀಟ್ ಮಾಡುತ್ತೆ. ಜಾಸ್ತಿ ಬಿಸಿಲಿದ್ರೆ ಕೋಲ್ಡ್ ಮಾಡುತ್ತೆ. ಹಿಮಾಲಯ ರೇಂಜಸ್ ಅಲ್ಲಿ ಆಡ್ಬೇಕಾದ್ರೆ ಜಾಸ್ತಿ ಕೋಲ್ಡ್ ಇರುತ್ತಲ್ಲ, ಬಾಡಿ ಟೆಂಪರೇಚರ್ ಹೀಟ್ ಮಾಡುತ್ತೆ. ಸಿಲ್ಕಿ ಸಿಲ್ಕಿ ಓಕೆ, ಇವನು ಬ್ರಹ್ಮ ರೂಸ್ಟರ್. ಇವರೆಲ್ಲ ಸಿಲ್ಕಿ ಕೋಳಿಗಳು. ಸಿಲ್ಕಿ ಕೋಳಿ, ಸಿಲ್ಕಿ ಹೆನ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಕಡಕ್ ಎಲ್ಲೋದ ನೋಡಿ, ಅವನು ಕಡಕ್ನಾಥ್ ಅಲ್ಲ. ಅವ್ರು ಹೇಳಿದ್ರಲ್ಲ ಆರ್ಟಿಫಿಷಿಯಲಿ ಕ್ರಿಯೇಟ್ ಅಂತ, ಕೈಯುಗ ಡಕ್ಸ್ ಯೋಹಾನ್ ಎಲ್ಲಿದ್ಯೋ ಕೊಡೋ. ನಮ್ ಕುರಿಗಳು ಕೊಡಿ, ನಮ್ ಕುರಿಗಳು ಕಾಯ್ದೆ. ಇಲ್ಲಿ ಇಲ್ಲಿ ಈ ಕಡೆ ಬರೋ. ಈ ಕಡೆ ಬಾ ಯೋಹಾನ್. ಇಲ್ಲಿ ಕೊಡು ವಿಜಯ. ಯೋಹಾನ್ ಇಲ್ಲಿ ಕೊಡು. ಇಲ್ಲಿ ಬರ್ತಾ ನೋಡಿ, ಹಿಂದೆ ಬರ್ತಾ ಇದೆ ನೋಡು. ಬೀನ್ಸ್ ಬರೀ ಅವರು ಮಾತ್ರ ತಿನ್ನಿಸ್ಬೇಕು, ನಾವು ತಿನ್ಬಾರ್ದು. ಎಲ್ಲರೂ ಸಡನ್ ಮೂವ್ಮೆಂಟ್ಸ್ ಮಾಡಬೇಡಿ. ಯೋಹಾನ್ ಚೇಸ್ ಮಾಡಬಾರ್ದಂತೆ ಕಣ, ಚೇಸ್ ಮಾಡಬಾರ್ದಂತೆ, ಅದನ್ನ ಅಟ್ಯಾಕ್ ಮಾಡತ್ತಂತ. ಮುಟ್ಬೇಕು ಮತ್ತೆ ಬಾಡಿ ಮಾತ್ರ ಮುಟ್ಬೇಕು. ಅವಳಿ ಜವಳಿ ಅಂತ ಪುಕ್ಕ ಕಿತ್ ನೋಡ್ಬೇಡಿ. ಅವಳಿ ಜವಳಿ ಅಂತ ಎರಡು ಪುಕ್ಕ ಇರುತ್ತಲ್ಲ, ಹೇಳಿಲ್ವ ಅವರು? ಮುಟ್ಬಾರ್ದು ತಲೆನ ಅಂತ. ಒಂದು ಪುಕ್ಕ ಕಿತ್ತಿದ್ರೆ ಎರಡು ಇರುತ್ತೆ ಅವಳಿ ಜವಳಿ. ತೋರ್ಸು ಆಯ್ತು. ಒಂದು ಪುಕ್ಕ ಕಿತ್ತಿದ್ರೆ ಟ್ವಿನ್ ಫೆದರ್ಸ್ ಅವಳಿ ಜವಳಿ. ಅಲ್ಲಿ ಕೆಲವೊಂದು ಪ್ರಾಣಿಗಳನ್ನ ನಮ್ಮ ಕೈಲಿ ಕೊಟ್ಟು ಅದನ್ನು ಟಚ್ ಮಾಡಿ ಫೀಲ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಅಲ್ಲೇ ಒಂದು ಹಾಫ್ ಆನ್ ಅವರ್ ಆಯಿತು ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡೋದಕ್ಕೆ. ಸೊ ಹಾಗೆ ಈ ಕಡೆ ಬಂದ್ವಿ ನಾವು. ಅಲ್ಲಿ ಏನಂತಾರಪ್ಪ ಅದು ಆಸ್ಟ್ರಿಚ್ ಎಲ್ಲ ಆಯಿತು. ಅಷ್ಟು ದೊಡ್ಡಗಿರುತ್ತೆ. ನಾನು ರಿಯಲ್ ಆಗಿದೆ ಫಸ್ಟ್ ಟೈಮ್ ನೋಡಿದ್ದು. ನೆಕ್ಸ್ಟ್ ಇಲ್ಲಿ ಪಾರಿವಾಳಗಳೆಲ್ಲ ಇತ್ತು, ಒಂದು ಬೋನೊಳಗೆ ಹಾಕಿದ್ರು ಕೇಜ್ ಒಳಗೆ. ಸೊ ಅದು ನೋಡಿದ್ವಿ. ಹಾಗೆ ಒಂದು ವೀವ್ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ನಾವು ಎಂಟರ್ ಆಗಿದ್ದು ಸ್ವಲ್ಪ ಈ ಹಾರ್ಸ್ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಅದನ್ನೆಲ್ಲ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ, ಅದಕ್ಕೆ ನಾನು ಎಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ. ಈ ಹಾರ್ಸ್ ಬಗ್ಗೆ ಎಲ್ಲ ಹೇಳಿದ್ರು, ಇದೇ ಬೇರೆ ಟೈಪ್ ಹಾರ್ಸ್ ಅಂತ. ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದಂಥದ್ದು ಹಾವಿರುವಂಥ ಪ್ಲೇಸ್ಗೆ. ನೋಡಿ ಎಷ್ಟು ಕೇರಿಂಗ್ ಆಗಿದೆ. Okay, please move in. Don't make a big circle around that. Please make a big circle around that. No, don't touch like that. Showing on to the visual part of it, let me ask you all one question. What's the first thing that comes to your mind when you hear the word snake? Nocturnal. 20 are venomous, the rest are all non-venomous, okay? So, under the 20, we categorize something called the big four, or the top four most common venomous snakes that come in contact with humans every single day, every single part of the month, every single year. Okay, I'm pretty sure each one in this room would have at least come across one of these snakes. ಆಮೆ Sausage viper. ನಿಮ್ಮೂರಲ್ಲಿತ್ತಲ್ಲ ಒತ್ತುತ್ತೈತೆ. So these four are one of the most common ones that cause snake bites and snake deaths every single year. Okay, fine. Let me give you an instance. Now you got bit by a snake. What are the things you're going to do about it? Tie it off. Okay. Another one last question before we go to the visual part. I'm pretty sure. Yeah, I fed it 3 days back. I'm pretty sure it won't bite. Okay, so it's absolutely fine. Okay, so this first is what we call a blood python. Okay. This is not our Indian rock python, fine? ನಮ್ಮೂರಿನ ಇಂಡಿಯನ್ ಹಬ್ಬದಲ್ಲಿ ತಲೆ ಇನ್ನ ಅಗಲ ಇರುತ್ತೆ, ಇನ್ನ ದೊಡ್ಡದು ಬೆಳೆಯುತ್ತೆ. ಇವ್ರು ಅಷ್ಟೊಂದು ದೊಡ್ಡದು ಬೆಳೆಯಲ್ಲ, right? So these guys are called blood pythons. They get about 5 to 5.5 feet.
completely carnivorous, and they belong to the constrictor family. Okay, so this is a ಇದು ರಿಯಲ್ that's right. ನಿದ್ದೆ ಮಾಡ್ತಿದ್ದಾವೆ ಅನ್ಸುತ್ತೆ. ಇದು ರಿಯಲ್ ಅಲ್ಲಿ ನೋಡಿ ಯೋಹನ್ನ ಸರ್ ಹಿಂಗೆ ಟಚ್ ಮಾಡ್ಬೋದಾ? ಜಸ್ಟ್ ಇದು ದಪ್ಪ ಇದೆ ಇದು ಸ್ಕಿನ್. ಮಾ ದೇವ್ರೆ, ಚಿನ್ನ ಟಚ್ ಮಾಡ್ತೀಯ? ಬೇಡ ಬಿಡ್ತೀನಿ ತಲ್ಲಿ. Chicken that does not go well with these guys. ಏನು ಮಾಡಲ್ಲ ಅದು. Exotic show purposes and stuff. No, that's the reason. They get very instigated. Wow. They might bite. ಯಾರು ಇಟ್ಕೊಂಡು ನಿಲ್ಲಿಸ್ಕೊಳ್ಳೋದಾರೆ. ನಾನು ಹಾವೆಲ್ಲ ಟಚ್ ಮಾಡಿದೆ, ಸಿಕ್ಕಾಬಟ್ಟೆ ಭಯ ಆಯಿತು ನನಗೆ. ಆ ಸ್ಕಿನ್ ಒಂಥರ ಮುಟ್ತಾ ಇದ್ರೇ, ಸೆನ್ಸ್ ಆಗ್ತಾ ಇದ್ರೇ ಒಂಥರ ಮೈಯೆಲ್ಲ ಜುಮ್ ಅಂತ ಇತ್ತು. ನೆಕ್ಸ್ಟ್ ಹಸುವಾಗ್ತಿತ್ತು, ಆಲ್ರೆಡಿ ಟೈಮ್ ಬಂದು 2 o'clock ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲೇ ಒಂದು ಫುಡ್ ಕೋರ್ಟ್ ಥರ ಇದೆ, ಅಲ್ಲಿ ನಾವು ಸ್ಯಾಂಡ್ವಿಚ್ ಮತ್ತು ಜ್ಯೂಸ್, ಫ್ರೂಟ್ ಸಲಾಡ್, ಹಿಂಗೆ ಏನೇನೋ ಐಸ್ ಕ್ರೀಮ್ಸ್ ಎಲ್ಲ ತೊಗೊಂಡು ತಿಂದ್ವಿ. ನೆಕ್ಸ್ಟ್ ಹಾರ್ಸ್ ವಾಕು ಮತ್ತು ATV ರೈಡ್ ತೊಗೊಂಡಿದ್ವಿ. ಬಾವ ಹಾರ್ಸ್ ವಾಕ್ ಹೋದ್ರು, ಮಕ್ಳ್ಯಾರು ಕೂರ್ಸಲ್ಲ ಅಂತ ಹೇಳಿದ್ರು, ಚಿಕ್ಕ ಮಕ್ಕಳನ್ನೆಲ್ಲ. ಸೊ ಹಾಗಾಗಿ ಮಕ್ಳ್ಯಾರು ಕೂರಲಿಲ್ಲ. ನೆಕ್ಸ್ಟ್ ಇದು ATV ರೈಡಲ್ಲಿ ದೊಡ್ಡ ಗಾಡಿ ಇರುತ್ತಂತೆ ದೊಡ್ಡವ್ರಿಗೆ. ಸೊ ಇದು ಚಿಕ್ಕ ಮಕ್ಕಳದಂತೆ, ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನೇ ರೈಡ್ ಮಾಡಿದ್ವಿ. ನಾನು ವೈನಿ ದಿನ ಕರ್ಕೊಂಡು ಹೋದೆ ಫಸ್ಟ್ ಟೈಮು. ಅವಳು ಒಂಚೂರು ಮುಂದೆ ಹೋಗ್ತಿದ್ದಂಗೆ ಅಮ್ಮ ನೋ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಭಯ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಇನ್ನು ಆ ಥರ ಇರುವಾಗ ಫೋರ್ಸಿಬ್ಲಿ ಮಕ್ಳನ್ನ ಕರ್ಕೊಂಡು ಹೋಗೋದು ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು 1 ರೌಂಡ್ ಹಾಕಿಸ್ಬಿಟ್ಟು ಅವಳನ್ನು ವಾಪಸ್ ಕರ್ಕೊಬಂದು ಬಿಟ್ಬಿಟ್ಟೆ. ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ. ನನ್ನ ಅವಳು ಕೈಯೇ ಬಿಟ್ಟಿಲ್ಲ. ನಾನು ಈ ಗೇಮ್ ಆಡೋಕೆ ಹೋದಾಗ್ಲೂ, ರೈಡ್ ಮಾಡೋಕೆ ಹೋದಾಗ್ಲೂ ಅವಳು ಅಳ್ತಾ ಇದ್ಲು. ಇನ್ನೊಂದು ಗೇಮ್ ಆಡಿದ್ವಿ, ಬ್ರಿಡ್ಜ್ ಅಂತ ಗೇಮ್ ನೇಮು. ಯಪ್ಪ ತುಂಬ ಕ್ವಾಟ್ಲೆ ಇಟ್ಬಿಟ್ಲು ಅದರಲ್ಲಂತೂ. ಅವಾಗಂತೂ ಸಿಕ್ಕಾಪಟ್ಟೆ ನಾನು ಹೋಗಿ ಬರೋವರೆಗೂ ಹತ್ತಿದ್ದಾಳೆ, ಅಷ್ಟು ಹಠ ಮಾಡಿದ್ದಾಳೆ. ಅದು ನಾನು ಅದಕ್ಕೂ ವಾಯ್ಸ್ ಓವರ್ ಕೊಡಲ್ಲ. JCB ಅಲ್ಲಿ ಅನ್ಸಾರರು ಇದ್ದಾರೆ ನೋಡಿ, ದಯವಿಟ್ಟು ಒಂದು ಸೇರಿದ ಅರೇಂಜ್ ಮಾಡೋಕ್ಕೆ ಅಷ್ಟೇ. ಇಲ್ಲ ಇರು, ನಿನ್ ಮುಗೀತು. ಅವನು ಹತ್ತಿಸ್ಕೊತಿದ್ದ ಹಂಗೆ ನೋಡು. ಎಕ್ಸ್ಲೇಟ್ರ್ ಕೊಟ್ಟಿರ, ಬ್ರೇಕ್ ಇಟ್ಕೊಳ್ಳಿ. ಇರು ಓದ್ತಿದ್ದ ಅಮ್ಮ, ಇರು. ಸಾಕು, ನಿಲ್ಸೋ. ಏನು ಆಗಲ್ಲ, ಹೋಗಪ್ಪ. ಭಯ ಆಗ್ತಿದ್ಯಾ? ಅವನು ಎದುರುಕೊಳ್ಳಲ್ಲ. ಅವನು ಅವ್ರ ಅಮ್ಮ ಎದ್ರದಷ್ಟೇ. ಗಾಡಿಲೇ ಬಿಟ್ಟಿರಲಿಲ್ಲ. ಫಾಸ್ಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತಿದೆ. ಒಂದು ರೋಪ್ ಮೇಲೆ ನಡೆಯಕ್ಕೆ ಆಯ್ತಾ ಇಲ್ವಾ? ಕೈ ಎತ್ತು ಹಿಂಗನ್ನು. ಯೋ 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 ಹೇಗನ್ಸ್ತು? ಹೇಗನ್ಸ್ತು? ಹಾಂ, ಈ ಮಹಾನ್ ಭಾವ ಅವರು, ಯಾವ ಮಹಾನ್ ಭಾವ? ಈ ಕಡೆ ತಿರ್ಕೊಳ್ಳಿ, ಬಿಸಿಲಿಗೆ ಸ್ವಲ್ಪ. ಈ ಮಹಾನ್ ಭಾವ ಅವರು ಈ ಕಡೆ ತಿರ್ಕೊಳ್ಳಿ.
ಇರ್ಲಿಲ್ಲ. ಹಾಂ ಈ ಮಹಾಭಾವನಿ ಅವರು ಇವ್ರ ಜೊತೆ ಸಹಕಾರ ಮಾಡ್ತಾರೆ. ಸರಿ ಆಯ್ತು. ಅದು ಮುಂದಕ್ಕೆ ಹಾಕಬಿಡಮ್ಮ ಅವಳನ್ನು ಹೊತ್ತಗೆ ಕಣ್ಣ ವಿಸ್ಮ ಹಿಂಗಿಂದ ವಿಸ್ಮ ಹಿಂದಕ್ಕೆ ಬಾ. ಕ್ಲಾಪ್ಸ್ ಹೊಡಿಯವ ನೀನು ಹೋಗ್ತೀಯಾ? ಇದು ಬೇಡಪ್ಪ, ಅದೋಗಿಲ್ಲ ಲಾಸ್ಟ್ಗೆ ಹೋಗಪ್ಪ. ಅದು ಆಲ್ಮೋಸ್ಟ್ ಈ ತರ ಬರುತ್ತೆ. ಅಲ್ಲೊಳಲ್ಲಿ ಯೋಹಾನ್, ಅಲ್ಲಿ ನೋಡಲ್ಲಿ. ಸೂಪರ್ ಹೋಗೋ ಸೂಪರ್ ಕಣ. ಆಸಮ್ ಕಳ್ಸುತ್ತೆ ಎಲ್ರು ಇಲ್ಲ ಕಣವ. ನಾನು ಯೋಹಾನ್ ಅಲ್ಲಾಡ್ಸು ಯೋಹಾನ್ ಅಲ್ಲಾಡ್ಸು ಯೋಹಾನ್. ನೀನ್ ಬಿದ್ದೋಗಿದ್ಬಿಟ್ಟು ಆಮೇಲೆ ದೇವ್ರ ಬಾಯಿಗಾರ ಎರಡು ಸುಮ್ನಿರೋ ಬಾರ ಎದುರಿಸ್ತೇನೆ ನನ್ನ. ಅಕ್ಕ ತಗೋ ನಿನ್ ಕರನ. ಓ ಸಾಕ್ ಬಿಡವ, ಒರ್ಸ್ಬಿಡೋಗ್ಲಿ. ಎಲ್ಲಿಗೆ ಹೋಗೆ? ನೀನು ಯಾವುದೋ ಊರಲ್ಲ ಇದ್ದೀನಿ. ಓ ನಿನ್ ಚಡ್ಡಿ ಹಾಕಿಲ್ಲ, ಹಿಂಗೆ ಹಾಕ್ತೀನಿ ವಿಡಿಯೋನ. ಬಾಯಮ್ಮ ಬಾಯೋ ವೈನಿದೆ, ಅಣ್ಣಂಗೆ ಬಾಯ್ ಮಾಡು ಚಿನ್ನ. ಬಾಯ್ ಅಂತ ಯೋಹಾನ್. ಬಾಯ್ ಮಾಡಮ್ಮ. ಅವ್ನು ನೋಡ್ತಾನೆ ಇಲ್ಲ. ಪದ್ಮಾ ಬ್ರಿಡ್ಜಲ್ಲಂತೂ ನನಗೆ ಸ್ವಲ್ಪ ಮಿಡಲಲ್ಲಿ ಹೋದಾಗ ಅದು ಶೇಕ್ ಆದಂಗೆ ಆಗ್ತಾಯಿತ್ತು ಆ ಬ್ರಿಡ್ಜು. ಸೊ ಅದಕ್ಕೆ ನನಗೆ ಭಯ ಆಗೋಯ್ತು. ಅದಾದಮೇಲೆ ಒಂದ್ಸಲ ಹೋದ್ಮೇಲೆ ನೆಕ್ಸ್ಟ್ ಬರುವಾಗ ಅಷ್ಟು ಭಯ ಅನ್ನಿಸ್ಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸೊ ನಾನು ಅಲ್ಲಿಂದ ನಮ್ಮ ಮನೆಗೆ ಹೊರಟಾಗ ಟೈಮ್ ಬಂದು 7:30 ಆಗಿತ್ತು ಅನ್ಕೋತೀನಿ. ಸೊ ನಾನು ಈ ಪ್ಲೇಸ್ ಬಗ್ಗೆ ಹೇಳೋದಾದರೆ ಮಕ್ಕಳಿಗೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲ ಒಂದೇ ಕಡೆ ನೋಡ್ಬೋದು, ಅವರು ಖುಷಿ ಪಡ್ತಾರೆ. ಸೊ ಹಾಗಾಗಿ ಮಕ್ಕಳಿದ್ರೆ ನಿಮ್ಮ ಮನೇಲಿ ಅದಕ್ಕೆ ವಿಸಿಟ್ ಮಾಡಿ. ಅದು ಹೆಸರು ಬಂದು ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.